ಇನ್ನೂ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂತಂದರೆ ಬಾಬಾ ಸಾಹೇಬ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ರಮಾಬಾಯಿಯನ್ನು ಈ ರೀತಿ ನೋಡಬೇಕಾಗಿತ್ತು ಅಂತಕ್ಕಂಥದ್ದು, ಮಹಿಳಾ ವಿರೋಧಿ ಅಂತಕ್ಕಂಥದ್ದು, ಇನ್ನೂ ಅವರಿಗೆ ಯಾಕೆ ಈ ರೀತಿ ಸ್ಥಾನಮಾನ ಕೊಡಲಿಲ್ಲ ಅಂತಕ್ಕಂಥದ್ದು, ಈ ರೀತಿಯ ಪ್ರಶ್ನೆಗಳ ಸುರಿಮಳನೆ ನಮಗೆ ಕಾಣಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ರಮಾತಾಯಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಬಾಬಾ ಸಾಹೇಬರನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಭಾಳ ಮಹತ್ವದ ವಿಷಯ. ಯಾಕಂದರೆ ನಾವು ಸಾಮಾನ್ಯ ಬಾಬಾ ಸಾಹೇಬ್ರನ್ನ ಇನ್ನೂವರೆಗೂ ನೋಡಲಿಕ್ಕೆ ವಿಫಲ ಆಗ, ಗಂಭೀರವಾಗಿರ್ತಕ್ಕಂಥ ಬಾಬಾ ಸಾಹೇಬರು, ಭಾಳ ಸೀರಿಯಸ್ ಆಗಿರ್ತಕ್ಕಂಥ ಬಾಬಾ ಸಾಹೇಬರು, ಯಾವಾಗಲೂ ಸೂಟ್ ಬುಟ್ಟಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ರನ್ನೇ ನೋಡ್ತಾ ಇದ್ದೀವಿ ಹೊರತು ರಮಾತಾಯಿಗೆ ಒಬ್ಬ ಪತಿಯಾಗಿ, ಯಶವಂತ್ ಅವರಿಗೆ ತಂದೆಯಾಗಿ, ಸಾಮಾನ್ಯ ಜನರ ಜೊತೆಗೆ ಬರ್ತಕ್ಕಂಥ ಬಾಬಾ ಸಾಹೇಬ್ರನ್ನ ನಾವು ಮರೆತಿದ್ದೀವಿ. ರಮಾತಾಯಿಗೆ ಅವರು ತೋರಿಸ್ತಕ್ಕಂಥ ಪ್ರೀತಿ, ಬಾಬಾ ಸಾಹೇಬರ ಗಂಭೀರತೆಯಲ್ಲಿ ನಾವು ಮರೆಮಾಚ್ತಾ ಇದ್ದೀವಿ. ಕೊಟಗನಹಳ್ಳಿ ರಾಮಯ್ಯ ಸರ್ ಅವರು ಒಂದು ಮಾತು ಹೇಳಿದ್ರು ಒಂದಿನ. ಬಾಬಾ ಸಾಹೇಬರು ಹೀಗೆ ಒಂದು ಕೇಸಿನ ಪ್ರಯುಕ್ತ ಹಳ್ಳಿಗೆ ಹೋದಾಗ, ಅವರು ಶೌಚಾಲಯಕ್ಕೆ ಬಯಲು ಹೋಗ್ತಾ ಇದ್ದಾಗ ಜನ ಅವರನ್ನು ಕರೆದು ಬಾಬಾ ಸಾಹೇಬ್ರ ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಂತೆ. ಆ ಚಂಬನ್ನು ಬಾಬಾ ಸಾಹೇಬ್ರ ಸೈಡಲ್ಲಿ ಇಟ್ಟು ಅಲ್ಲೇ ಎಲ್ಲರನ್ನ ಕರ್ಕೊಂಡು ಅಂಗಳದಲ್ಲೇ ಕೂತು ಆ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಬೇಕು ಅಂಥೇಳಿ ಮಾತಾಡಿದ್ರಂತೆ. ಬಾಬಾ ಸಾಹೇಬರು ಒಂದು ಶರ್ಟು ಮತ್ತು ಪಂಚೆ ಹಾಕ್ಕೊಂಡು ಓಡಾಡ್ತಿದ್ರು. ಅಂದರೆ ಈ ರೀತಿ ಬೀದಿಯಲ್ಲಿ ಜನರ ಜೊತೆ ಒಂದಾಗಿ ಜನರಿಗೆ ಆರ್ಗನೈಸ್ ಮಾಡಿರ್ತಕ್ಕಂಥ, ಜನರನ್ನು ಸಂಘಟಿಸ್ತಕ್ಕಂಥ ಬಾಬಾ ಸಾಹೇಬ್ರನ್ನ ನಾವು ನೋಡೋಕ್ಕೆ ಇನ್ನೂ ಕೂಡ ಇಷ್ಟಪಡ್ತಾ ಇಲ್ಲ. ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ರಮಾತಾಯಿಯವ್ರ ಬಗ್ಗೆನೇ ಸಾಕಷ್ಟು ಚರ್ಚೆ ಆಯಿತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಆ ಚರ್ಚೆ ಯಾವ ರೀತಿ ಅಂದರೆ, ರಮಾತಾಯಿಯನ್ನು ಈ ರೀತಿ ನಾವು ನೋಡಬೇಕಾಗಿತ್ತು. ನಾವು ಆ ಕಾಲಘಟ್ಟದಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ರಮಾತಾಯಿಯವ್ರನ್ನ ಕಂಪೇರ್ ಮಾಡುವುದೇ ತಪ್ಪು. ಯಾಕಂದರೆ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿಬಾ ಫುಲೆ ಅವರ ನೆರವಿನಿಂದ ಅಕ್ಷರವನ್ನು ಪಡ್ಕೊಂಡು ಮನೆ ಮನೆಗೆ ಹೋಗಿ ಅಕ್ಷರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದ್ದು, ಅವರು ಮೇಲ್ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋಕ್ಕೋಸ್ಕರ ಅವರಿಗೆ ಹೊರಗೆ ಓಡಾಡೋಕ್ಕಾದ್ರೂ ಅವಕಾಶ ಇದ್ದಿತ್ತು. ಅದನ್ನೇ ಕೂಡ ನಾವು ರಮಾಬಾಯಿಯಿಂದ ಹೆಂಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಯಾವ ಕಾಲಘಟ್ಟದಲ್ಲಿ ದಲಿತರಿಗೆ ಬೀದಿ ಹೊರಗಡೆ ಓಡಾಡಕ್ಕೆ ಬಿಡ್ತಿರಲಿಲ್ಲ, ಅವ್ರ ಮೇಲೆ ದೌರ್ಜನ್ಯಗಳೇ ನಡೀತಾ ಇದ್ವು. ಆ ದೌರ್ಜನ್ಯಗಳಿಗೆ ಕೇಳದ ಕಿವಿಗಳ ಇರಲಿಲ್ಲ. ಯಾಕೆ ಇವ್ರ ಮೇಲೆ ದೌರ್ಜನ್ಯ ಆಗ್ತದೆ, ಅನ್ಯಾಯ ಆಗ್ತದೆ, ಯಾಕೆ ನಾವು ಇವರಿಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಕೇಳುವ ಕಿವಿಗಳೇ ಇಲ್ಲವಿರುವ ಕಾಲಘಟ್ಟದಲ್ಲಿ ನಾವು ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆಯಾಗಿ ನಡೆಸ್ಕೊಂಡಂತೆ ಬಾಬಾ ಸಾಹೇಬರು ಯಾಕೆ ನೀವು ಶಿಕ್ಷಣ ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆನೇ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೇಳ್ತದೆ. ಯಾಕಂತಂದರೆ ಬಾಬಾ ಸಾಹೇಬರು ಅವರ ನೋವಿನಲ್ಲೂ ಕೂಡ ಸಾಕಷ್ಟು ಕಷ್ಟಪಟ್ಟು ಸ್ಕಾಲರ್ಶಿಪ್ ಹಣದಲ್ಲಿ ವಿದೇಶಕ್ಕೆ ಹೋಗಿ ಓದಬೇಕಾದರೂ ಕೂಡ ತನ್ನ ಮನೆಯ ಬಗ್ಗೆ, ತನ್ನ ಸಂಸಾರದ ಬಗ್ಗೆ, ರಮಾತಾಯಿಯ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತಿದ್ರು ಮತ್ತು ಅತ್ಯಂತ ಹೆಚ್ಚಾಗಿ ಹೆಂಡತಿಯನ್ನು ಪ್ರೀತಿ ಮಾಡ್ತಾಯಿದ್ರು. ಇಬ್ಬರು ಬಹಳ ಅನ್ಯೋನ್ಯ ಸಂಬಂಧ ಇತ್ತು ಅನ್ನೋದಕ್ಕೆ ಅವರು ಬರೆದಿರತಕ್ಕಂಥ ಪತ್ರಗಳೇ ಸಾಕ್ಷಿಯಾಗಿದ್ದವು. ಮತ್ತು ಅವರು ರಮಾತಾಯಿಯ ಪ್ರತಿಯೊಂದು ಆಶೆಯನ್ನು ಕೂಡ ಭಾಷಣದಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ರು. ರಮಾ, ನಾನು ಇವತ್ತು ನೀನು ಹೇಳಿದ ಮಾತನ್ನು ಪ್ರಸ್ತಾಪ ಮಾಡಿದ್ದೀನಿ, ಇವತ್ತು ನಾನು ಈ ವಿಷಯ ಕುರಿತು ಮಾತನಾಡಿದ್ದೀನಿ, ಇವತ್ತು ನಾನು ವಿದೇಶಕ್ಕೆ ಬಂದೆ ತಲುಪದೆ, ಇಲ್ಲಿ ಈ ರೀತಿಯ ವ್ಯವಸ್ಥೆ ಇದೆ, ನಾನಿಲ್ಲಿ ಆರಾಮಾಗಿದ್ದೀನಿ, ನೀನು ಹೆಂಗಿದೀಯಾ ಅಂದರೆ ಈ ಗಂಡ ಹೆಂಡತಿಯ ಇಬ್ಬರದು ಅನ್ಯೋನ್ಯತೆ ಮಾತುಗಳಿದಾವಲ್ಲ, ಅದು ರಮಾಬಾಯಿಗೆ ಬಾಬಾ ಸಾಹೇಬರು ಕಲಿಸಿದ ಅಕ್ಷರಗಳಿಂದನೇ ಸಾಧ್ಯ ಆಗಿದ್ದು. ಯಾಕೆ ಅಕ್ಷರ ಕಲಿಸಲಿಲ್ಲ ಅನ್ನೋರಿಗೆ ಉತ್ತರನೂ ಕೂಡ ಅಲ್ಲೇ ಇದೆ. ಹಾಗಾಗಿ ರಮಾತಾಯಿಯನ್ನು ಏನು ಬರ್ಗೂರು ಸರ್ ಮಾತಾಡ್ತಾ ಭಾಳ ಚಂದ ಹೇಳಿದ್ರು, ಪ್ರತಿಯೊಬ್ಬ ಪುರುಷನ ಬೆನ್ನ ಹಿಂದೆ ಮಹಿಳೆ ಇರ್ತಾಳೆ ಅಂಥೇಳಿ ಎಲ್ಲ ಮಹಿಳೆಯರನ್ನು ಹಿಂದಿಂದನೇ ಇಟ್ಕೊಂಡು ಪುರುಷರನ್ನು ಮಾತ್ರ ಮುನ್ನೆಲೆಗೆ ತಂದಂತಹ ಚರಿತ್ರೆಯನ್ನು ನೋಡ್ತೀವಿ. ಆ ಚರಿತ್ರೆ ಪುಟಗಳನ್ನು ತೆಗೆದು ನೋಡಿದಾಗ ಆ ಮಹಿಳೆಯ ಸಂಕಷ್ಟವನ್ನು, ಮಹಿಳೆಯ ತ್ಯಾಗವನ್ನು, ಆ ಮಹಿಳೆಯ ಪುರುಷನಿಗೆ ಕೊಡ್ತಕ್ಕಂಥ ಜೊತೆಯಾಗಿ ನಡೆದಂಥ ಹೆಜ್ಜೆಗಳನ್ನು ನಾವೆಲ್ಲರೂ ಕೂಡ ಮರೆತಿದ್ದೀವಿ. ಹಾಗಾಗಿಯೇ ಭಾಳಷ್ಟು ಚರ್ಚೆಗಳು ಸೀತೆ, ಸಾವಿತ್ರಿ, ದ್ರೌಪದಿ ಆದಂತಹ ಸಾಹಿತ್ಯ ಲೋಕದಲ್ಲಿ ಆದಂಥ ಚರ್ಚೆಗಳು ಸಾವಿತ್ರಿ, ರಮಾಬಾಯಿ, ಕಸ್ತೂರ್ಬಾಯಿ, ಫಾತಿಮಾ ಇವ್ರ ಬಗ್ಗೆ ಆಗಲಿಲ್ಲ. ಹಾಗಾಗಿ ಅವರು ಮತ್ತೆ ಪುನಃ ಚರಿತ್ರೆಯ ಪುಟಕ್ಕೆ ಸೇರಲಿಕ್ಕೆ ಬಹಳ ವಿಳಂಬ ಆಯಿತು. ಈಗ ರಮಾತಾಯಿಯವರ ತ್ಯಾಗವನ್ನು, ರಮಾತಾಯಿಯವರ ಪರಿಶ್ರಮವನ್ನು ಮುನ್ನೆಲೆಗೆ ನಾವು ನೋಡಬೇಕು ಅಂತಕ್ಕಂಥದ್ದೊಂದು ಪ್ರಯತ್ನದ ಪ್ರಯುಕ್ತವಾಗಿ ಈ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿವಿ. ಇದಕ್ಕೆ ಭಾಳಷ್ಟು ಜನ ಹೇಳಿದ್ರು, ರಮಾತಾಯಿಯವ್ರ ಬಗ್ಗೆ ಸೋರ್ಸೇ ಇಲ್ಲ, ಯಾವ ರೀತಿ ಪುಸ್ತಕಗಳನ್ನು ಮಾಡೋದು, ಅವ್ರಿಗೆ ಏನು ಬಾಬಾ ಸಾಹೇಬರು ವಿದೇಶಕ್ಕೆ ಹೋದ್ರು, ಇಲ್ಲಿ ಅವ್ರ ಸಂಸಾರ ನೋಡಿಕೊಂಡ್ರು, ಅದಕ್ಕೆ ಬಿಟ್ಟರೆ ಮತ್ತೇನಿದೆ ಅವರ ಜೀವನ ಚರಿತ್ರೆಯಲ್ಲಿ, ಮತ್ತೇನು ಬರೀಲಿಕ್ಕೆ ಸಾಧ್ಯ ಅಂತೇಳಿ ಭಾಳಷ್ಟು ಜನ ಇದು ಪ್ರಶ್ನೆಯನ್ನು ಮಾಡಿದರು. ಅದು ಸೋರ್ಸ್ಗಳನ್ನು ಕ್ರಿಯೇಟ್ ಮಾಡಿ ರಮಾತಾಯಿಯವ್ರ ಬಗ್ಗೆ ಹೀಗೂ ಕೂಡ ಬರೀಬಹುದು ಅಂಥೇಳಿ
ಒಂದು ಸಭೆಯನ್ನು ಮಾಡಿ ನಾವು ಈ ಒಂದು ಚಾಕೌಟನ್ನು ಹಾಕಿದ್ವಿ, ಯಾವ್ಯಾವ ಲೇಖನಗಳನ್ನು ಬರೆಸ್ಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅಂಥೇಳಿ. ಈ ಪುಸ್ತಕದ ಪರಿಶ್ರಮ ಹಿಂದೆ ನನ್ನ ಜೊತೆ ನಿಂತಂಥ ದೊಡ್ಡ ಶಕ್ತಿ ಅಂದರೆ ಅರುಣ್ ಜೋಳದ ಕೂಡ್ಲಿಗಿ ಅಣ್ಣ. ನಾನು ಅವರನ್ನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಅಮ್ಮ ಪುಸ್ತಕ ಹಿಂಗೆ ಬರಬೇಕು, ಇದನ್ನು ಈ ರೀತಿ ಮಾಡಬೇಕು, ಈ ಆರ್ಟಿಕಲ್ಗಳನ್ನು ಬರೆಸ್ರಿ ಅಂತೇಳಿ ಭಾಳ ಚೆನ್ನಾಗಿ ಫಾಲೋ ಅಪ್ ಮಾಡಿದರು. ಹುಡುಗಿ ಸರ್ ಅವರಿಗೆ ನಾವು ಭಾಳ ತಲೆ ತಿಂದಿವಿ ಪ್ರೂಫ್ ರೀಡಿಂಗ್ ಮಾಡೋಕ್ಕೆ. ಆಮೇಲೆ ಅಪ್ಪುಗೆರೆ ಸೋಮಶೇಖರ್ ಸರ್ ಅವರು ಕೂಡ ಕಂಟಿನ್ಯೂ ನಮ್ಮ ಜೊತೆ ಪುಸ್ತಕದ ಕುರಿತು ವಿಚಾರಿಸ್ತಾ ಇದ್ರು. ಹಾಗಾಗಿ ಒಂದು ದೊಡ್ಡ ಬಳಗ ಕೂಡ ಅಲ್ಲಿ ನನಗೆ ಈ ಪುಸ್ತಕ ರಚನೆಯಲ್ಲಿ ಬೆನ್ನೆಲುಬಾಗಿ ನಿಂತು. ಈ ಪುಸ್ತಕ ಮಾಡಿದೀವಿ ಅನ್ನೋದರ ಉದ್ದೇಶ ಏನು ಅಂತಂದರೆ, ರಮಾಬಾಯಿ ಬಗ್ಗೆ ಸೋರ್ಸೇ ಇಲ್ಲ ಅಂತಕ್ಕಂಥ ಕಾಲಘಟ್ಟದಲ್ಲಿ ರಮಾತಾಯಿ ಕುರಿತು ಸಾಕಷ್ಟು ನಾವು ಬರೀಬಹುದು, ಸಾಕಷ್ಟು ವಿಚಾರಗಳನ್ನು ನಾವು ಸಂಗ್ರಹಿಸ್ಬೋದು ಅಂತಕ್ಕಂಥದ್ದು ಆಗಬೇಕು ಅನ್ನೋದಕ್ಕೆ ಒಂದು ಮುನ್ನುಡಿ ಆಗಲಿ ಈ ಪುಸ್ತಕ ಅನ್ನೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ರಮಾತಾಯಿ ಜೀವನ ಚರಿತ್ರೆ ಒಂದೇ ಪುಸ್ತಕದಲ್ಲಿ ಸಿಗೋ ಹಾಗೆ ರೀತಿ ಮಾಡಿದ್ದೀವಿ. ಅಂದರೆ PhD ಸ್ಟೂಡೆಂಟ್ಗಳಿಗೂ ಕೂಡ ಕೆಲವೊಂದಿಷ್ಟು ಜನ PhD ಮಾಡ್ತಾ ಇರ್ತಾರೆ, ಸೋರ್ಸ್ ಇಲ್ಲ ಅಂತೇಳಿ ಬಿಟ್ಟಿರ್ತಾರೆ. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸೋರ್ಸ್ಗಳಿದಾವೆ, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪುಸ್ತಕಗಳು ಬಂದಿದ್ದಾವೆ. ಸೊ ಈ ಪುಸ್ತಕದ ಮೂಲಕ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಇಷ್ಟಪಡೋರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾನು ಪುಸ್ತಕವನ್ನು ಮಾಡಿದಾಗೆ ಗೊತ್ತಾಗಿದ್ದು. ಅದೇ ರೀತಿ ನಮಗೆ ಫಾತಿಮಾ ಶೇಖ್ ಅವ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಗಳಿಲ್ಲ. ಈ ರೀತಿಯ ಪುಸ್ತಕಗಳು ಫಾತಿಮಾ ಶೇಖ್ ಅವ್ರ ಮೇಲೆ ಬರಬೇಕು, ಸಾವಿತ್ರಿಬಾಯಿ ಫುಲೆ ಅವರ ಮೇಲೆ ಬರಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಚಳುವಳಿಗಾರರನ್ನು ನಾವು ಚರಿತ್ರೆ ಪುಟದಲ್ಲಿ ದಾಖಲೆ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಒಂದು ಪುಸ್ತಕವನ್ನು ರೆಡಿ ಮಾಡಿದ್ದೀವಿ. ಸೊ ಈ ಪುಸ್ತಕಕ್ಕಾಗಿ ಸಾಕಷ್ಟು ಜನ ಲೇಖನಗಳನ್ನು ಬರ್ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಕಡಿಮೆ ಸಮಯದಲ್ಲಿ ಭಾಳಷ್ಟು ಜನ ಆರ್ಟಿಕಲ್ಸ್ಗಳನ್ನು ಬರೆದು ಕೊಟ್ಟಿದ್ದಾರೆ. ಜೊತೆಗೆ ಕಾದಂಬರಿ ಮತ್ತು ಮಿಸಸ್ ಅಂಬೇಡ್ಕರ್ ನಾಟಕ ಕೂಡ ಈ ಪುಸ್ತಕದಲ್ಲಿದೆ. ಆ ಮಿಸಸ್ ಅಂಬೇಡ್ಕರ್ ನಾಟಕ ಪುಸ್ತಕದಲ್ಲಿರೋದ್ರಿಂದ ಸರ್ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ರಮಾತಾಯಿ ಮತ್ತು ಬಾಬಾ ಸಾಹೇಬರ ಅನ್ಯೋನ್ಯ ಒಡನಾಟವನ್ನು ತಿಳಿಸ್ಲಿಕ್ಕೆ ಈ ಕಾರ್ಯಕ್ರಮ ಬಹಳ ಉಪಯುಕ್ತವಾಗ್ತದೆ. ಜೊತೆಗೆ ಪುಸ್ತಕದ ಕುರಿತು ನರಸಿಂಹಮೂರ್ತಿ ಸರ್ ಅವರು ಭಾಳ ಚೆಂದ ಮಾತಾಡಿದ್ರು. ಇದಕ್ಕಿಂತ ಮುಂಚೆ ಕೂಡ ಪುಸ್ತಕ ಚೆನ್ನಾಗಿ ಬರಬೇಕು, ಈ ರೀತಿಯೇ ಇರಲಿ ಅಂತ ಭಾಳಷ್ಟು ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಬಂಜಗೆರೆ ಸರ್ ಆಗಿರ್ಬೋದು, ಆಮೇಲೆ ಮಹಾದೇವ್ ಅಡಪದವರು ಕೂಡ, ಮತ್ತು ಮಲ್ಲು ಕುಂಬಾರ್ ಅವರು ಕೂಡ ಆರ್ಟಿಕಲ್ಗಳನ್ನು ಬರೆದಿದ್ದಾರೆ. ಸಾಕಷ್ಟು ಜನ ತಮ್ಮ ಲೇಖನಗಳನ್ನು, ಮತ್ತು ಯುವ ಸ್ಪಂದನೆ ನಮ್ಮ ಅಶ್ವಿನಿ ಬೋಧೆ ಅವರು ಭಾಳ ಚೆಂದ ಬರೆದಿದ್ದಾರೆ ಆರ್ಟಿಕಲ್ಲು. ಸಾಕಷ್ಟು ಜನ ಯುವ ಜನರು ಕೂಡ, ಹೊಸ ತಲೆಮಾರು ಯಾವ ರೀತಿ ರಮಾತಾಯಿಯನ್ನು ನೋಡ್ತಾರೆ ಅಂತಕ್ಕಂಥ ಒಂದು ಪ್ರಯತ್ನ ಕೂಡ ಇದರಲ್ಲಿ ನಾವು ಮಾಡ್ತಕ್ಕಂಥದ್ದು. ಆಮೇಲೆ ರಮಾತಾಯಿಯ ಪುಸ್ತಕದ ಮೂಲಕ ಒಂದು ಬೇಡಿಕೆ ಏನು ಅಂತಂದರೆ, ಅದನ್ನು ಎಲ್ಲರೂ ಕೂಡ ಧ್ವನಿ ಕೂಡಿಸ್ಬೇಕು ಅಂತೇಳಿ ನಾನು ಸಂಸತ್ ಥಿಯೇಟರ್ನ ಸರ್ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೆ. ಏನಂದರೆ ರಮಾತಾಯಿಯವರು ಹಾಸ್ಟೆಲ್ನಲ್ಲಿ ಬಂದು ಉಳ್ಕೊಂಡಿದ್ರು. ಇಲ್ಲಿ ಧಾರವಾಡಕ್ಕೆ, ಕರ್ನಾಟಕಕ್ಕೆ ಬಂದಾಗ ಧಾರವಾಡದ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ರು. ಅಲ್ಲಿ ಹಾಸ್ಟೆಲ್ನಲ್ಲಿ ಉಳ್ಕೊಂಡಾಗ ಆ ಮಕ್ಕಳಿಗೆ ಊಟ ಇರಲಿಲ್ಲ. ಊಟ ಇರಲಾರ ಟೈಮಿಗೆ ಏನಾಗ್ತದೆ, ಅವರು ಯಾಕೆ ಏನು ಸಪ್ಪಳ ಬರ್ತಾ ಇಲ್ಲ ಅಡುಗೆ ಮನೆಯಲ್ಲಿ, ಏನಾದರೂ ಮಕ್ಕಳಿಗೆ ತೊಂದರೆ ಆಗಿದೆನಾ, ಯಾಕೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳಿದಾಗ, ಇಲ್ಲಿ ನಮಗೆ ಫಂಡ್ ಬಂದಿಲ್ಲ, ಹಾಗಾಗಿ ಮಕ್ಕಳಿಗೆ ಊಟಕ್ಕೆ ಏನೂ ವ್ಯವಸ್ಥೆ ಮಾಡೋಕ್ಕೆ ನಮ್ಮಲ್ಲಿ ಹಣಕಾಸಿನ ತೊಂದರೆ ಇದೆ ಅಂತ ಹೇಳಿದಾಗ, ರಮಾತಾಯಿ ಇಮಿಡಿಯೇಟ್ ತಮ್ಮ ಬಳೆಗಳನ್ನು ಬಿಚ್ಚಿ ಮಕ್ಕಳಿಗೆ ಫಸ್ಟ್ ಊಟದ ವ್ಯವಸ್ಥೆ ಮಾಡಿರಿ, ಆ ಮಕ್ಕಳು ಊಟ ಮಾಡಿದಾಗೆ ನಾವು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಅಂತೇಳಿ. ಅಂದರೆ ತನ್ನ ಅಷ್ಟೊಂದು ಅನಾರೋಗ್ಯದ ಸಮಸ್ಯೆ ಇದ್ದಾಗೂ ಕೂಡ ಆ ಮಕ್ಕಳ ಊಟಕ್ಕೋಸ್ಕರ ಆ ತಾಯಿ ಇಮಿಡಿಯೇಟ್ ತನ್ನ ಇರ್ತಕ್ಕಂಥ ಹಣ ಮತ್ತು ಬಂಗಾರವನ್ನು ಕೊಡ್ತಾಳೆ. ಆ ತ್ಯಾಗದ ಪ್ರಯುಕ್ತವಾಗಿ, ಆ ರಮಾತಾಯಿಯ ಪರಿಶ್ರಮದ ಪ್ರಯುಕ್ತವಾಗಿ ಅವರು ನಮ್ಮ ಕರ್ನಾಟಕಕ್ಕೆ ಬಂದಿದ್ದ ನೆನಪಿಗಾಗಿ ಸರ್ಕಾರ, ಏನು ಕರ್ನಾಟಕ ಸರ್ಕಾರ ಇದೆಯಲ್ಲ, ಅವರು ಪ್ರತಿ ಕರ್ನಾಟಕದಲ್ಲಿರ್ತಕ್ಕಂಥ ಹಾಸ್ಟೆಲ್ಗಳಿಗೆ ರಮಾಬಾಯಿ ಅಂಬೇಡ್ಕರ್ ಅವರ ಹಾಸ್ಟೆಲ್ಗಳನ್ನು ಹೆಸರುಗಳನ್ನು ಇಡಬೇಕು ಅಂತಕ್ಕಂಥದ್ದು ನಮ್ಮದೊಂದು ಬೇಡಿಕೆ ಇದೆ. ಜೊತೆಗೆ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯನ್ನು, ಅಂದರೆ ಜನ್ಮದಿನವನ್ನು ಶಾಲೆಗಳಲ್ಲಿ ಸರ್ಕಾರದ ವತಿಯಿಂದನೇ ಆಚರಣೆ ಮಾಡಬೇಕು, ಅವರ ಜೀವನ ಚರಿತ್ರೆಯನ್ನು ಪ್ರತಿ ಮಕ್ಕಳು ಕೂಡ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಿಸಸ್ ಅಂಬೇಡ್ಕರ್ ನಾಟಕವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಈ ಕರ್ನಾಟಕದಾದ್ಯಂತ ಈ ಬೇಡಿಕೆಯನ್ನು ನೀವು ಕೂಡ ಮಾಡಬೇಕು ಸರ್ ಅಂತೇಳಿ ಸಂಸತ್ ಥಿಯೇಟ್ರ್ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನನ್ನು ಇಲ್ಲಿ ಬೆಂಗಳೂರುವರೆಗೂ ಕರೆಸಿ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ರಿ. ಈ ಪ್ರೀತಿ ನಾನು ಯಾವತ್ತೂ ಮರೆಯಲ್ಲ. ಯಾಕಂತಂದರೆ ಭಾಳಷ್ಟು ಜನ ಈ ರೀತಿಯ ಅವಕಾಶ ಕೊಡೋದು ಭಾಳ ಕಡಿಮೆ ಸರ್. ಅಂಥದ್ರಲ್ಲಿ ನಾಟಕವನ್ನು ಮಾಡೋಕ್ಕೆ ಬಂದು ಪುಸ್ತಕವನ್ನು ಬಿಡುಗಡೆ ಮಾಡೋಣ ಅಂಥೇಳಿ ನೀವು ತೋರಿದ ಪ್ರೀತಿ,
ಆಮೇಲೆ ನಾನು ಹೇಳಿದೆ, ಸರ್ ಅಲ್ಲಿಂದ ಬರ್ತಾ ಇದ್ದೀವಿ, ನಾನು ಕಾರ್ಯಕ್ರಮಕ್ಕೆ ಏನಾದರೂ ಆರ್ಗನೈಸ್ ಮಾಡೋಕ್ಕೆ ಜೊತೆ ಸೇರ್ಬೇಕಾ ಅಂತಂದಾಗ, ಏನು ಬೇಡ ಮೇಡಮ್, ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಬಂದು ನೀವು ವೇದಿಕೆ ಮೇಲೆ ಕೂತ್ಕೊಂಡ್ಬಿಡ್ರಿ ಸಾಕು ಅಂತ ಹೇಳಿದರು. ₹1 ಇರಲಾರ್ದಂಗೆ ನಾನು ಗಾಡಿ ಮಾಡ್ಕೊಂಡು ಬಂದು ಪುಸ್ತಕವನ್ನು ಬಿಡುಗಡೆ ಮಾಡೋಕ್ಕೆ ಇಲ್ಲಿ ಪಾಲ್ಗೊಂಡಿದ್ದೀನಿ. ಸಂಸಾ ಥಿಯೇಟರ್ ತೋರಿದ ಪ್ರೀತಿಗೆ ನಾನು ಋಣಿ. ಒಂದೇ ಮಾತಿಗೆ ಬರ್ಗೂರು ಸರ್ ಅವರು ಒಪ್ಪಿಕೊಂಡು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ. ನಿಮ್ಮೆಲ್ಲರೂ ರಮಾಬಾಯಿ ಅಂಬೇಡ್ಕರ್ ಅವರ ಪುಸ್ತಕವನ್ನು ತಗೊಂಡು ಚರ್ಚಿಸ್ರಿ, ಓದ್ರಿ. ಇನ್ನೂ ಮುಂದಿನ ಹೆಚ್ಚಿನ ರೀತಿಯಲ್ಲಿ ರಮಾಬಾಯಿ ಪುಸ್ತಕಗಳು ಬರಲಿ, ಫಾತಿಮಾ ಶೇಖ್ ಅವರ ಪುಸ್ತಕಗಳು ಬರಲಿ, ಸಾವಿತ್ರಿಬಾಯಿ ಫುಲೆ ಅವರ ಪುಸ್ತಕಗಳು ಬರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್.